ಡನ್. ಈಗ ಮಳೆಗಾಲ ಬಂತು ಅಂದ್ರೆ ಆಗ್ಲೇ ಮಳೆ ಬಗ್ಗೆ ನಾವು ಮಾತನಾಡಿದ್ವಿ. ಬೆಂಗಳೂರಿನಲ್ಲಿ ಆಗುವಂತಹ ಅವಾಂತರ, ಕೆಲ ಪ್ರದೇಶಗಳು ತಗ್ಗು ಪ್ರದೇಶಗಳಲ್ಲಿ ಆಗುವಂತಹ ಸಮಸ್ಯೆ, ರೋಡಲ್ಲಿ ನಿಲ್ಲುವಂತಹ ನೀರು ಜನರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಆಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಟ್ರೋಲ್ ಆಗ್ತಾರೆ ಅಂತಂದ್ರೆ ಅದು ಬೆಂಗಳೂರು ಸಚಿವರು ಕಲರ್ ಆಗಿ ಟ್ರೋಲ್ ಮಾಡ್ತಾರೆ. ಈ ಸಲ ಮಳೆ ಕಡಿಮೆಯಾಗಿ ನೀವೇನಾದ್ರು ಸೇಫ್ ಆದ್ರಿ ಅಂತ ಅನ್ಸುತ್ತೆ ಸರ್? ಅಲ್ಲ, ಸ್ವಲ್ಪ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಗಮನ ಕೊಡೋದಕ್ಕೆ ನಮ್ಗೆ ಸ್ವಲ್ಪ ಸಮಯಾವಕಾಶ ಖಂಡಿತ ಸಿಕ್ಕಿದೆ. ಆ ಟೈಮನ್ನ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ಅದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಬಟ್ ಹಾಗಂತೇಳಿ ನಾವೇನ್ ಸುಮ್ಮನೆ ಕೂತಿಲ್ಲ. ದಿನನಿತ್ಯ ನಾವು ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದೇವೆ, ಇನ್ನೊಂದ್ ಕಡೆ ಡೆಬ್ರಿ ರಿಮೂವಲ್ ಮಾಡ್ತಾ ಇದ್ದೇವೆ, ಈ ಅನಾಥ ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸೊ ಹಾಗಂತೇಳಿ ಮಳೆ ಬ್ರೇಕ್ ಕೊಡ್ತು ಅಂತ ನಾವೇನು ಮನೆಯಲ್ಲಿ ಕೂತಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಸೇವ್ ಆಗಿದ್ದ ಟೈಮು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಒಬ್ಬ ಒಳ್ಳೆ ಅಡುಗೆ ಭಟ್ಟರಿಗೆ ಉಪ್ಪು ಖಾರ ಕೊಡದೆ ನೀವು ಅಡುಗೆ ಮಾಡಿ ಅಂತಂದ್ರೆ ಅವನಿಂದ ಅಡುಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಆ ಅಡುಗೆ ರುಚಿಯಾಗಿರುತ್ತಾ ಅನ್ನೋದು ಪ್ರಶ್ನೆ. ಈಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಂದ್ರೆ ಪೂರ್ಣ ಬೆಂಗಳೂರನ್ನ ಕೊಡ್ಬೇಕಾಗಿತ್ತು. BDA BMRDA ನೀವು ಕೂಡ ಅದಕ್ಕೆ ಒತ್ತಾಯವನ್ನ ಮಾಡಿದ್ರಿ. ಬಟ್ ಅದ್ ಈಗ್ಲೂ ನಿಮಗ್ ಸಿಕ್ಕಿಲ್ಲ. ಹೆಂಗ್ ಸಾಧ್ಯ ಆಗ್ತದೆ ಸರ್? ಹೆಂಗ್ ಕಷ್ಟ ಆಗ್ತಾ ಇದೆಯಾ, ಸವಾಲ್ ಅನ್ನಿಸ್ತಾ ಇದೆಯಾ ಬೆಂಗಳೂರು ನಗರ ಅಭಿವೃದ್ಧಿ ಅದ್ ಎರಡನ್ನ ಹೊರಗಿಟ್ಟಿರುವಂತಹ ಕಾರಣಕ್ಕಾಗಿ? ನಾನು ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ, ನಂದು ನಿಲುವಿನಲ್ಲಿ ಏನ್ ಬದಲಾವಣೆ ಇಲ್ಲ. ಇಲ್ಲಿ ಮೊದಲೇ ಆಡಳಿತ ವ್ಯವಸ್ಥೆಯನ್ನ ಒಂದು ಹಿಡಿತಕ್ಕೆ ತರೋದು ಇಲ್ಲಿ ಕಷ್ಟ. ಯಾಕೆ ಅಂದ್ರೆ ಇಲ್ಲಿರೋ ಅಧಿಕಾರಿಗಳು ಎಲ್ಲರನ್ನು ನೋಡಿದ್ದಾರೆ, ಎಲ್ಲಾ ತರವನ್ನು ನೋಡಿದ್ದಾರೆ. ಅವ್ರನ್ನ ನೀವು ಒಂದು ಡಿಸಿಪ್ಲಿನ್ಗೆ ತರಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಅಂಡ್ ಸಂಪೂರ್ಣ ನಮಗೂ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳಿ ಮಧ್ಯದಲ್ಲಿ ತಪ್ಪಿಸ್ಕೊಳ್ತಾರೆ. ಕೊನೆಗೆ ಏನು ರಿಸಲ್ಟ್ ಆಪರೇಷನ್ ಸಕ್ಸಸ್ ಆದ್ರೂ ರಿಸಲ್ಟ್ ಫೇಲ್ ಆಗುತ್ತೆ, ಪೇಷಂಟ್ ಡೆಡ್ ಅನ್ನೋಂಗ್ ಆಗುತ್ತೆ. ಈ ತರ ಆಗ್ಬಾರ್ದು ಅಂತ ಹೇಳಿದ್ರೆ ಒಂದು ಕಂಟ್ರೋಲ್ ಇರಬೇಕು ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತು ಆ ಮಾತನ್ನು ಹೇಳ್ತಾ ಇದ್ದೇನೆ. ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿವೇಚನೆ, ಅದನ್ನ ನಾವು ಒಂದು ಪಾಯಿಂಟ್ಗೆ ಬಿಯಾಂಡ್ ಒನ್ ಪಾಯಿಂಟ್ ನಾವು ಅವ್ರನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಆವತ್ತು ನಂದು ಅದೇ ಅಭಿಪ್ರಾಯ ಇತ್ತು, ಇವತ್ತು ಅದೇ ಅಭಿಪ್ರಾಯ ಇದೆ. ಇದ್ರೂ ಕೂಡ ಅವರು ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಬಿಯಾಂಡ್ ಎ ಪಾಯಿಂಟ್ ನಾವು ಕೂಡ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ ಅಂತ ನಮ್ ಕೈಲಾದಷ್ಟು ಕೆಲಸ ನಾವು ಮಾಡ್ತಾ ಇದ್ದೇವೆ. ಓಕೆ, ಒಂದು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಟ್ರೋಲ್ ಏನು ಅಂದ್ರೆ ಬೆಂಗಳೂರಿನ ಟ್ರಾಫಿಕ್ಗೆ ಗೂಗಲ್ ಮ್ಯಾಪ್ ನಲ್ಲೂ ಉತ್ತರ ಸಿಗಲ್ಲ ಅಂತ ಹೇಳಿ. ಸರ್ಕಾರದ ಬಳಿ ಉತ್ತರ ಇದೆಯಾ ಸರ್? ಕೃಷ್ಣ ಬೈರೇಗೌಡರ ಬಳಿ ಉತ್ತರ ಇದೆಯಾ ಈ ಟ್ರಾಫಿಕ್ ಸಮಸ್ಯೆಗೆ? ಅಲ್ಲ ನೋಡಿ, ಈಗ ಬೆಂಗಳೂರಲ್ಲಿ ಏನೇ ಸಮಸ್ಯೆಗಳಿದಾವೆ, ಅದನ್ನ ನಾವು ಮುಚ್ಚುಮರೆ ಏನಿಲ್ಲ. ಇಲ್ಲಿ ಫ್ಲಡ್ಡಿಂಗ್ದು ಪ್ರಾಬ್ಲಮ್ ಇದೆ, ಟ್ರಾಫಿಕ್ದು ಪ್ರಾಬ್ಲಮ್ ಇದೆ. ಆದ್ರೆ ನಾನು ಸ್ವಲ್ಪ ಸಮಚಿತ್ತದಿಂದ ಬೇರೆ ಕಡೆನೂ ನೋಡಿದ್ದೇನೆ, ಕಣ್ಣಾರೆ ಅನುಭವಿಸಿದ್ದೇನೆ. ನಾನು ಪ್ರವಾಸ ಮಾಡಿದ್ದೇನೆ ಬೇರೆ ನಗರಗಳಿಗೆ. ಬೇರೆ ಕಡೆ ಏನಿಲ್ಲ ಅಂತಲ್ಲ, ಆದ್ರೆ ಬೆಂಗಳೂರ್ದು ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ನ್ಯೂಯಾರ್ಕ್ ವರೆಗೂ ಸುದ್ದಿ ಆಗತ್ತೆ. ಹಾಗಾದ್ರೆ ಬಾಂಬೆಯಲ್ಲಿ ಫ್ಲಡ್ಡಿಂಗ್ ಆಗಲ್ವಾ? ಹೈದರಾಬಾದ್ ಅಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ವಾ? ಡೆಲ್ಲಿಯಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ವಾ? ಯಾವ ನಗರದಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇಲ್ಲ ಸ್ವಲ್ಪ ಹೇಳಿ? ಎಲ್ಲಾ ಕಡೆನೂ ಈಗ ಫ್ಲಡ್ಡಿಂಗ್ ಆಗ್ತಾ ಇದೆ. ಆದ್ರೆ ಹೈಲೈಟ್ ಆಗೋದು ಬೆಂಗಳೂರು ಫ್ಲಡ್ಸ್ ಮಾತ್ರ. ಟ್ರಾಫಿಕ್ ಜಾಮ್ಗಳು ಇವತ್ತು ಯಾವ ನಗರದಲ್ಲಿಲ್ಲ? ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಅದು ಒಪ್ಕೊಳ್ತೇನೆ. ಆದ್ರೆ ಟ್ರಾಫಿಕ್ ಇವತ್ತು ಎಲ್ಲಾ ನಗರಗಳಲ್ಲೂ ಟ್ರಾಫಿಕ್ ಜಾಮ್ ಇದೆ. ನಾನು ಏನಕ್ಕಾದ್ರೂ ಕೆಲ್ಸಕ್ಕೆ ಡೆಲ್ಲಿಗೆ ಹೋದಾಗ ಎಷ್ಟು ಗಂಟೆಗಟ್ಲೆ ನಾನು ಸಿಕ್ಕಾಕೊಂಡಿದ್ದೀನಿ. ಯಾವುದೋ ಒಂದ್ ಪೋರ್ಷನ್ ಡೆಲ್ಲಿ ಬಿಡಿ, ಎಲ್ಲಿ ಮಿನಿಸ್ಟರ್ಸು ಬಂಗ್ಲೋಗಳು ಇರೋದು ಬಿಡಿ, ಅಲ್ಲಿ ಏನು ಯಾವತ್ತು ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಅದು ಬಿಟ್ಟು ಸ್ವಲ್ಪ ಹೋದ್ರೆ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಇದೆ ಇವತ್ತು. ಆದ್ರೆ ಬೆಂಗಳೂರಲ್ಲೂ ಸ್ವಲ್ಪ ಜಾಸ್ತಿ ಇರ್ಬೋದು, ಅದು ಒಪ್ಕೊಳ್ತೇನೆ. ಆದ್ರೆ ಇಲ್ಲಿ ಸುದ್ದಿ ಜಾಸ್ತಿ ಆಗತ್ತೆ ಬೆಂಗಳೂರಲ್ಲಿ ಏನೇ ಆದ್ರೂ ಕೂಡ. ಆಗತ್ತೇಳಿ ಸುಮ್ಮನೆ ನೋಡಿ ಬೆಂಗಳೂರನ್ನ ಕಂಡೆಮ್ ಮಾಡೋದೇ ಒಂದು ಉದ್ಯೋಗ ಆಗ್ಬಿಟ್ರೆ ನಾನು ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್, ಇದಕ್ಕೊಂದು ಪರಿಹಾರ ಅಂತಂದ್ರೆ ಸರ್ಕಾರದ ಬಳಿ ಇರುವಂತಹ ಯೋಜನೆ ಏನು ಸರ್? ಮುಂದಿನ ಯೋಜನೆಗಳೇನು ಅಂತ? ಯೋಜನೆ ಇದೆ, ಬಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕಳೆದ 25 ವರ್ಷದಲ್ಲಿ ಪ್ರಪಂಚದಲ್ಲಿ ಚೈನಾ ಬಿಟ್ರೆ ಅತ್ಯಂತ ವೇಗವಾಗಿ ಬೆಳೆದಿರೋ ನಗರ ಬೆಂಗಳೂರು. 1.5 ಕೋಟಿ ಜನ ಇದ್ರೆ 1.5 ಕೋಟಿ ವೆಹಿಕಲ್ಸ್ ಇದೆ ಬೆಂಗಳೂರಲ್ಲಿ. ಯಾವ ಸಿಟಿಯಲ್ಲೂ ಇಷ್ಟು ವೆಹಿಕಲ್ಸ್ ಇಲ್ಲ. ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್ ಬೆಂಗಳೂರಲ್ಲಿದೆ. ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್ ಬೆಂಗಳೂರಲ್ಲಿದೆ. ಸೊ ಇದೂ ಕೂಡ ವಾಸ್ತವಾಂಶ.
ನೀವೇ ಆರಂಭದಲ್ಲಿ ಹೇಳಿದ್ರಿ, ದೇಶದ ಮೂಲೆ ಮೂಲೆಯಿಂದ ಜನ ಬೆಂಗಳೂರಿಗೆ ಬರ್ತಾರೆ, ಬರ್ತಾರೆ, ಇಲ್ಲಿ ಬಂದ್ ಬದುಕೋಕ್ ಬಯಸ್ತಾರೆ, ಹೌದು. ಉದ್ಯೋಗ ಮಾಡಕ್ ಆದ್ರೆ ಬಯಸ್ತಾರೆ. ಇವತ್ತಿಗೂ ಕೂಡ ನೀವು ಆಫೀಸು ಹೊಸದಾಗಿ ಆಫೀಸುಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು, ಆಫೀಸ್ ಬಾಡಿಗೆ ತಕ್ಕೋತಾ ಇರೋದು, ದೇಶದಲ್ಲಿ ಇಡೀ ದೇಶದ ಲೆಕ್ಕ ಹಾಕಿದ್ರೆ 36% ಬ್ಯಾಂಗ್ಳೂರಲ್ಲಿ ಹೊಸ ಆಫೀಸುಗಳು ಡೆವಲಪ್ ಆಗ್ತಾ ಇದೆ, ಹೊಸ ಆಫೀಸು ರೆಂಟ್ ಆಗ್ತಾ ಇದೆ. ಇಡೀ ದೇಶದಲ್ಲಿ ಹೈಯೆಸ್ಟ್, ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ 25%. ದೇಶದ ಎಂಟೈರ್ ಮಾರ್ಕೆಟ್ ಅಲ್ಲಿ 36% ಬ್ಯಾಂಗ್ಳೂರಲ್ಲಿ ಇದೆ. ಸೊ ಈ ರೀತಿ ವೇಗವಾಗಿ ಬೆಳೀತಾ ಇರೋ ನಗರ, ಈಗ ಬರೋರ್ನ ಬರ್ಬೇಡ ಅಂತ ಹೇಳಕ್ಕಾಗುತ್ತಾ ನಾವು? ನೀವು ಎಲ್ಲಿಂದಾನೋ ಬಂದವರು, ನಾನು ಎಲ್ಲಿಂದಾನೋ ಬಂದವನು, ನಾವಿಬ್ರು ಬರೋವಾಗ ಬರ್ಬೇಕು. ನಾವು ಇಬ್ರು ಬಂದು ಇಲ್ಲಿ ಸೇರ್ಕೊಂಡ್ಮೇಲೆ ಅವ್ರು ಮೂರನೇವರು ಬರಬಾರ್ದು ಅಂತ ಹೇಳಲಿಕ್ಕೆ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ಈ ತರ ಬೆಳಿತಾನೆ ಇದೆ. ನಾವ್ ಏನೇ ಡೆವಲಪ್ಮೆಂಟ್ ಮಾಡಿದ್ರು ಇನ್ನೂ ಫಾಸ್ಟ್ ಆಗಿ ಬೆಳೀತಾ ಇದೆ. ಯಾವ ಸಿಟಿನೂ ಇಷ್ಟು ಫಾಸ್ಟ್ ಆಗಿ ಬೆಳೆದಿಲ್ಲ 25 ವರ್ಷದಲ್ಲಿ. ದೇಶದಲ್ಲೇ ಅಲ್ಲ, ಚೈನಾ ಬಿಟ್ರೆ ಪ್ರಪಂಚದಲ್ಲೇ ಯಾವ ಸಿಟಿನೂ ಇಷ್ಟು ಫಾಸ್ಟ್ ಆಗಿ ಬೆಳೆದಿಲ್ಲ, ಚೈನಾ ಬಿಟ್ರೆ. ಸೊ ಆ ತರ ಬೆಂಗಳೂರು ಬೆಳೆದಿದೆ ಈಗ ಲಾಸ್ಟ್ 25 ಇಯರ್ಸ್ ಅಲ್ಲಿ. ಹಂಗಾಗಿ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಆಗಿದೆ. ಈಗ ಮೆಟ್ರೋಗೂ ತುಂಬಾ ಬಂಡವಾಳ ಹಾಕ್ತಾ ಇದೀವಿ. ಸಬರ್ಬನ್ ರೈಲ್ಗೂ 23,000 ಕೋಟಿ ಕೊಡ್ತಾ ಇದ್ದೇವೆ. ಅದರಲ್ಲೂ ಕೆಲಸ ನಡೀತಾ ಇದೆ. 2030ನೇ ಇಸ್ವಿಗೆ 148 ಕಿಲೋಮೀಟರ್ ಸಬರ್ಬನ್ ರೈಲ್ ಓಪನ್ ಆಗುತ್ತೆ. ಈಗ 96 ಕಿಲೋಮೀಟರ್ ಇದೆ ಮೆಟ್ರೋ. ಇನ್ನ 1-1.5 ವರ್ಷದಲ್ಲಿ ಇನ್ನೂ ಒಂದು 80 ಕಿಲೋಮೀಟರ್ ಆಡ್ ಮಾಡ್ತೇವೆ. ಸೊ ಮೆಟ್ರೋ ನೆಟ್ವರ್ಕ್ ಇನ್ಕ್ರೀಸ್ ಮಾಡ್ತೇವೆ. ಸಬರ್ಬನ್ ರೈಲ್ ಅನ್ನು ಸ್ಟಾರ್ಟ್ 2030ನೇ ಇಸ್ವಿಗೆ ಸಬರ್ಬನ್ ರೈಲು ಆಪರೇಷನ್ ಆಗುತ್ತೆ. ಆಮೇಲೆ BMTC ಬಸ್ಸುಗಳು ಒಂದು 4,000 ಅಡಿಷನಲ್ ಬಸ್ ಹಾಕೋದಕ್ಕೂ ಕೂಡ ಸರ್ಕಾರದಲ್ಲಿ ಎಲ್ಲ ನಡೀತಾ ಇದೆ. ಸೊ ಇವೆಲ್ಲ ಮಾಡೋದರ ಜೊತೆಗೆ ಸಾಲೋದಿಲ್ಲ. ನೆಕ್ಸ್ಟ್ ನಾವು ಇರೋ ರೋಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಲೇಬೇಕು. ಯಾಕಂದ್ರೆ ಇಷ್ಟು ವೆಹಿಕಲ್ ಯಾರ ಹತ್ರನೂ ಇಲ್ಲ, ಯಾವ ಸಿಟಿಯಲ್ಲೂ ಇಲ್ಲ. ಸೊ ಹಾಗಾಗಿ ಕೆಲವೊಂದು 100-120 ಕಿಲೋಮೀಟರ್ ಅಷ್ಟು ಕೆಲವು ಇಂಪಾರ್ಟೆಂಟ್ ಕಾರಿಡಾರ್ಗಳಲ್ಲಿ ಎಲಿವೇಟೆಡ್ ರೋಡ್ ಅನ್ನ ಮಾಡೋದು, ಒಂದು 120 ಕಿಲೋಮೀಟರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಒಂದು 2 ಟನಲ್ ರೋಡ್ ಅನ್ನು ಕೂಡ ಮಾಡಿ, ಒಟ್ಟಾರೆ ಏನಾದ್ರೂ ಮಾಡಿ ಈಗ ತಕ್ಷಣಕ್ಕಿಲ್ದೇ ಇದ್ರು ಒಂದು 2 ವರ್ಷ, 4 ವರ್ಷ, 5 ವರ್ಷ, 6 ವರ್ಷದಲ್ಲಿ ಒಂದು ಮೇಜರ್ ಸೊಲ್ಯೂಷನ್ ಮಾಡಬೇಕು ಅಂತ ಈ ಎಲ್ಲಾ ಪ್ರಾಜೆಕ್ಟ್ ಅನ್ನು ಈಗ ಇಂಪ್ಲಿಮೆಂಟೇಷನ್ ಶುರು ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.